ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಮೀಟರ್ ರೀಡರ್ಗಳನ್ನ ಖಾಯಂಗೆ ಆಗ್ರಹ ಕೇಳಿ ಬಂದಿದೆ. 2003ರಲ್ಲಿ SM ಕೃಷ್ಣ ಸರ್ಕಾರದಿಂದ ಗುತ್ತಿಗೆ ಆಧಾರದಲ್ಲಿ ಇವರನ್ನ ನೇಮಕ ಮಾಡಿಕೊಳ್ಳಲಾಗಿತ್ತು. ಆದರೆ ಇದುವರೆಗೂ ಮೀಟರ್ ರೀಡರ್ಗಳ ಖಾಯಂ ಮಾಡಿಲ್ಲ. ಕಂದಾಯ ಇಲಾಖೆ ಹೇಳುವ ಎಲ್ಲಾ ಕೆಲಸವನ್ನ ಕೂಡ ನಾವು ಮಾಡ್ತಿದ್ದೇವೆ, ಸರ್ಕಾರ ತಕ್ಷಣವೇ ಎಲ್ಲರನ್ನ ಖಾಯಂ ಮಾಡಬೇಕು ಅಂತ ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. 3800 ಜನ ಸದ್ಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೋರ್ಟ್ ಸಹ ಖಾಯಂ ಮಾಡೋದಕ್ಕೆ ಹೇಳಿದೆ. ಸಮಿತಿ ರಚಿಸಿ ವರದಿಯನ್ನ ಕೂಡ ಕೇಳಿದೆ. ಕೋರ್ಟ್ ಒಂದು ಡೆಡ್ಲೈನ್ ಕೂಡ ನೀಡಿತ್ತು. ಆ ಡೆಡ್ಲೈನ್ ಕೂಡ ಮುಗಿದಿದೆ. ಆದರೆ ಇನ್ನೂ ಕೂಡ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಎಲ್ಲಾ ಕೆಲಸವನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ, ಸರ್ಕಾರ ತಕ್ಷಣವೇ ಎಲ್ಲರನ್ನ ಖಾಯಂ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಸರ್, ನಾವು 2003ರಿಂದ ಇಲ್ಲಿವರೆಗೂ ನಮ್ಮನ್ನು ಕಾಯ್ಮಾತಿ ಮಾಡಿಕೊಡಿ ಅಂತ ಹಲವಾರು ಸರ್ಕಾರಗಳಿಗೆ, ಸರ್ಕಾರ ಬಂದಂಥ ಸರ್ಕಾರಕ್ಕೆ ನಾವು ಮನವಿ ಕೊಟ್ಟಿದ್ದೋ. ಸೊ ನಮ್ಮ ಮನವಿ ಏನೆಂದರೆ, ನಾವು 2023ರಲ್ಲಿ ಅಂದಿನ ಸರ್ಕಾರದಲ್ಲಿ SM ಕೃಷ್ಣ ಸಾಹೇಬರಿದ್ದಾಗ ನಮ್ಮನ್ನು ಕಾಯ್ಮಾತಿ ಮಾಡ್ತೀವಿ ಅಂತ ಗುತ್ತಿಗೆದಾರರು ಅಂತ ಹೇಳ್ಬಿಟ್ಟು ನಮ್ಮನ್ನು ತೊಗೊಂಡ್ರು. ಅಲ್ಲಿಂದ ಇಲ್ಲಿವರೆಗೂ ನಾವು 3800 ಜನ 5 ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಗ್ರಾಮೀಣ ಭಾಗದಲ್ಲಿ ಪಂಚಾಯತ್ಗೆ ಒಬ್ಬರಂತೆ ಮೀಟರ್ ರೀಡರ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ. ಸೊ ಆವಾಗ ಮೀಟರ್ ರೀಡರ್ ಆಗಿ ಅಂತ ತೊಗೊಂಡಂಥ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಮೀಟರ್ ರೀಡರ್ ಯಾರೂ ತೊಗೊಂಡಿಲ್ಲ. ಸೊ ನಮ್ಮ ಜೊತೆಲೇ ಕೆಲಸ ಮಾಡ್ತಿದ್ದಂಥವ್ರು ಈ ದಿವಸ ಮೀಟರ್ ರೀಡರ್ ಆಗಿ ಕೆಲಸ ಮಾಡೋರಿಗೆ ಮಿನಿಮಮ್ 70,000 80,000 ರೂಪಾಯಿ ಸಂಬಳ ಕೊಡ್ತಾಯಿದ್ದಾರೆ. ಸೊ ನಮ್ಮನ್ನು ಅಗ್ರಿಮೆಂಟ್ ನಾವು 2003ರಿಂದ 4ರವರೆಗೂ 4-2-3ರಲ್ಲಿ ರಿಕ್ವೈರ್ಮೆಂಟ್ ಆಗಿರೋದು. ಅಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರನೇ ಇತ್ತು, ಕಾಂಗ್ರೆಸ್ ಸರ್ಕಾರ ಇತ್ತು. ಆದರೆ ನಾವು 10 ವರ್ಷ ನೋಡಿದ್ವಿ, ಕಾಯ್ಮಾತಿ ಮಾಡ್ತಾರೆ ಇಲ್ಲ ಅಂತ ನೋಡಿದ್ವಿ. 2014ರಲ್ಲಿ ನಾವು ರೆಗ್ಯುಲರೈಜೇಷನ್ನು ಪ್ಲಸ್ ನಾವು ಸೇವಾ ಭದ್ರತೆಗಂತ ಹೈಕೋರ್ಟ್ಗೆ ಹೋಗಿದ್ದೆ ಸರ್. ಹೈಕೋರ್ಟ್ಗೆ ಹೋದಾಗ ಸಿಂಗಲ್ ಬೆಂಚಲ್ಲಿ ಆರ್ಡ್ರ್ ಆಯ್ತು ಸರ್. ಸಿಂಗಲ್ ಬೆಂಚಲ್ಲಿ ಆರ್ಡ್ರ್ ಆದಮೇಲೆ ಅದನ್ನು ಸರ್ಕಾರ ಇಂಪ್ಲಿಮೆಂಟ್ ಮಾಡಿಲ್ಲ ಸರ್, ಹಿಂದಿನ ಸರ್ಕಾರ. ಈಗ ಪ್ರೆಸೆಂಟ್ ಅದು ಟೈಮ್ ಹೋದ್ಮೇಲೆ ಅಪೀಲ್ ಹೋಯ್ತು ಸರ್, ಡಬಲ್ ಬೆಂಚ್ಗೆ ಅಪೀಲ್ ಹೋಯ್ತು ಸರ್. ಡಿವಿಷನಲ್ ಬೆಂಚ್ ಹೋದ್ಮೇಲೆ ಅಲ್ಲೂ ಕೂಡ ಸಿಂಗಲ್ ಬೆಂಚನ್ನು ಒಂದು ಆದೇಶನ ಎತ್ತಿ ಹಿಡಿದಿದೆ.